ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೀಗ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ. ಸೊ ಈ ಸಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ. ಬಿಕಾಸ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಮ್ಮ ಕಾಲೇಜಲ್ಲಿ ಸೆಂಡ್ ಆಫ್ ಇತ್ತು ನಮ್ಮದು. ಸೊ ಬಿ ಎಡ್ ಕಾಲೇಜಲ್ಲಿ ನಮ್ಮದು ಫೈನಲ್ ಇಯರ್ ಸೆಂಡ್ ಆಫ್ ಅಲ್ವಾ. ಸೊ ಹಾಗಾಗಿ ಸೆಂಡ್ ಆಫ್ ಮಿಸ್ ಮಾಡ್ಕೊಳ್ಳೋಕೆ ಆಗಲ್ಲ. ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ಸೆಂಡ್ ಆಫ್ಗೆ ಹೋಗಬೇಕಾಯಿತು. ಇನ್ನು ಸಂಜೆ ಟ್ಯೂಷನಿಗೆ ಅಂತ ಮಕ್ಕಳೆಲ್ಲ ಬಂದಿದ್ದರು. ಸೊ ಹಾಗಾಗಿ ಒಂದು 2 kg ದೊಡ್ಡ ಕೇಕೆ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಚಾಕ್ಲೇಟ್ ಫ್ಲೇವರಿಂದು ಕೇಕ್ ಮಾಡಿಸೋಣ ಅಂತೇಳಿ ಮಾಡಿಸಿದ್ದೆ. ಚೆನ್ನಾಗಿತ್ತು, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ಕೊತ ತಿಂದರು. ಪೇಸ್ಟ್ರಿ ನಮ್ಮ ಹಳ್ಳಿ ಕಡೆ ಎಲ್ಲ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ, ಹಾಗಾಗಿ ಪೇಸ್ಟ್ರಿ ತರ್ಸೋಕ್ಕೆ ಹೋಗಲಿಲ್ಲ. ಹಳ್ಳಿ ಕಡೆ ಪೇಸ್ಟ್ರೀಸ್ ಅಂದರೆ ಹೇಗಿರುತ್ತೆ ಅಂದರೆ ಅದೇನೋ ಸಕ್ಕರೆ ವಾಟರ್ ಎಲ್ಲ ತುಂಬ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಮಧ್ಯದಲ್ಲಿ. ಅದು ವಾಟರೇ ಬೇರೆ, ಕೇಕೇ ಬೇರೆ, ಒಂಥರ ನೀರಲ್ಲಿ ಕೇಕ್ ಎದ್ದಿದ್ದಂಗೆ ಇರುತ್ತೆ. ಅದೇ ರೀತಿ ಇರುತ್ತೆ ಪೇಸ್ಟ್ರಿ. ಹಾಗಾಗಿ ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾರ್ಮಲ್ ಕೇಕೆ ಮಾಡಿಸಿದ್ವಿ. ನಾರ್ಮಲ್ ಕೇಕು ಕೂಡ ಅಂಥ ಏನು ಚೆನ್ನಾಗಿರೋದಿಲ್ಲ. ಇಲ್ಲೆಲ್ಲ ಅಷ್ಟೊಂದು ಕ್ವಾಲಿಟಿ ಮೆಟೀರಿಯಲ್ಸ್ ಎಲ್ಲ ಹಾಕಿ ಮಾಡೋದಿಲ್ಲ. ಸೊ ನನಗಂತೂ ಇಷ್ಟ ಆಗೋದಿಲ್ಲ. ನಮ್ಮೂರಿಂದಂತೂ ಕೇಕು ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಆದರೂ ಅನಿವಾರ್ಯ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ತರಿಸಿದ್ದೆ. ಸೊ ತುಂಬ ದಿನದಿಂದ ಆಲ್ರೆಡಿ 2-3 ಡೇಸ್ ಬಿಫೋರಿಂದನೂ ಅಕ್ಕ ನಾವು ಇರ್ತೀವಿ, ಪ್ಲೀಸ್ ಅಕ್ಕ ನಮ್ಮನ್ನು ಬಿಟ್ಟು ಕೇಕ್ ಕಟ್ ಮಾಡಬೇಡಿ ಅಂತೇಳಿ ಟ್ಯೂಷನ್ ಮಕ್ಕಳೆಲ್ಲ ತುಂಬಾ ಕೇಳ್ತಾಯಿದ್ರು. ಹಾಗಾಗಿ ಸೊ ಓಕೆ, ಇಷ್ಟೊಂದೆಲ್ಲ ಇದು ಮಾಡ್ತಾಯಿದ್ರಲ್ಲ ಮಕ್ಕಳು ಜೊತೆ ಕೇಕ್ ಕಟ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ನಮಗೂ. ಸೆಲೆಬ್ರೇಟ್ ಈ ಸಲ ಈ ರೀತಿ ಡಿಫ್ರೆಂಟಾಗಿರಲಿ, ಮುಂದಿನ ಸಲ ಹೀಗಿರುತ್ತೋ ಇಲ್ಲೋ, ಇವರೆಲ್ಲ ಮುಂದಿನ ಸಲ ಮತ್ತೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಅಲ್ಲ. ಹಾಗಾಗಿ ಈ ಸಲ ಇದ್ದಾರಲ್ಲ ಅಂಥೇಳಿ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲೇ ಕರೆಂಟ್ ಹೋಯಿತು, ಕರೆಕ್ಟ್ ಟೈಮಿಗೆ ಕರೆಂಟ್ ಹೋಯಿತು ನೋಡಿ. ಸೊ ಏನು ಮಾಡೋದು ಅಂಥೇಳಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಕೇಕ್ ಕಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಕರೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡಿದರೆ ಬರಲೇ ಇಲ್ಲ ಕೊನೆಗೂ. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂಥೇಳಿ ಕತ್ಲಲ್ಲೇ ಕೇಕ್ ಕಟ್ ಮಾಡಬೇಕಾಯಿತು. ಮತ್ತು ಇನ್ನು ಮಳೆ ಬರೋ ಆಗೋ ಆಗಿತ್ತು. ಸೊ ಅವರು ಕೂಡ ಮನೆಗಳಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೇಕ್ ಕಟ್ಟಿಂಗ್ ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ರೀತಿ ನನಗೆ ಚಿಕ್ಕ ಮಕ್ಕಳು ಎಲ್ಲರೂ ಇದ್ದಾಗ ಏನಾದರೂ ಸೆಲೆಬ್ರೇಷನ್ ಮಾಡ್ಕೋಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರ ಮನಸ್ಸಲ್ಲಿ ಆ ಥರ ಕಲ್ಮಶ ರೀತಿ ಎಲ್ಲ ಇರೋದಿಲ್ಲ. ಅವ್ರ ಮನಸ್ಸಲ್ಲಿ ಒಳ್ಳೆ ಭಾವನೆಯಿಂದನೇ ಅವರು ಹಾರೈಸ್ತಾರೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಪಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಆ ಒಂದು ಪಾಸಿಟಿವ್ ಎನರ್ಜೀಸೇ ನಮ್ಮ ಸುತ್ತಮುತ್ತ ಇದೆ ಅಂತ ಅನಿಸುತ್ತೆ. ಚಿಕ್ಕ ಮಕ್ಕಳು ಮಧ್ಯದಲ್ಲಿ ನಾವು ಕೇಕ್ ಕಟ್ ಮಾಡೋದು, ಈ ರೀತಿ ಫಂಕ್ಷನ್ ಸೆಲೆಕ್ಟ್ ಮಾಡಿದರೆ ಸೊ ಅದೊಂದು ಪಾಸಿಟಿವ್ನೆಸ್ಸೇ, ಒಂದು ವೈಬ್ಸೇ ಚೆನ್ನಾಗಿರುತ್ತೆ. ಯಾರಾದರೂ ಮನಸ್ಸಲ್ಲಿ ಕೆಟ್ಟದಾಗಿ ಅಂದ್ಕೊಳ್ತಾ ಇದ್ದಾರೆ, ನಮ್ಮ ಮುಂದ್ಗಡೆ ಇರೋರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅಂದರೆ ಆ ವೈಬ್ಸೇ, ಆ ಫಂಕ್ಷನಿನ ಕಳೆನೇ ಬೇರೆ ಥರ ಇರುತ್ತೆ. ಈ ರೀತಿ ಚಿಕ್ಕ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ರೇ ಬೇರೆ ಥರ ಇರುತ್ತೆ. ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ನಾವು ಗೋಲ್ಡ್ ಗಿಫ್ಟ್ನ ತೊಗೊಂಬಂದಿದ್ವಿ, ಅದನ್ನು ಇವಾಗ ಕೊಟ್ಕೊಳ್ತಾ ಇದ್ದೀವಿ ಒಬ್ರಿಗೊಬ್ರು. ನಾನು ಆಲ್ರೆಡಿ ಬೆಳಗ್ಗೆನೇ ನೆಕ್ಲೆಸ್ ಹಾಕ್ಕೊಂಡು ಹೋಗಿದ್ದೆ ಕಾಲೇಜ್ ಫಂಕ್ಷನ್ಗೆ, ಆದ್ರೂ ಸಹ ಇನ್ನೊಂದು ಸಲ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಫೋಟೋಸ್ ತೆಗೆಸ್ಕೊಳ್ಬೇಕಲ್ಲ, ಮತ್ತು ಇದಕ್ಕೋಸ್ಕರನೇ ಅಂತ ತೊಗೊಂಡಿದ್ದೀವಿ ಅಂದಮೇಲೆ ಇದನ್ನು ಬಿಟ್ಟು ಹೇಗೆ ಮಾಡೋದಕ್ಕಾಗುತ್ತೆ. ಸೊ ಹಾಗಾಗಿ ಫೋಟೋ ತಗೊಳ್ಳೋಣ ಅಂಥೇಳಿ ತಗೊಳ್ತಾ ಇದ್ವಿ. ಈಗ ನಾನು ನನ್ನ ಹಸ್ಬೆಂಡಿಗೆ ಫಿಂಗರ್ ರಿಂಗ್ನ ಹಾಕ್ತಾಯಿದ್ದೀನಿ. ಹಾಕಿ ಹಾಗೆ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತೇಳಿ. ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು. ಸೆಂಡ್ ಆಫಿಂದ ನಾನು ಬರೋದು ಸಹ ಲೇಟಾಗಿತ್ತು. ಸೊ ನೈಟ್ ಕೂಡ ಇನ್ನೊಂದು ಹೊಸ ಸ್ಯಾರಿ ಕೊಡಿಸಿದ್ರು ನನ್ನ ಹಸ್ಬೆಂಡು, ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಮಾರ್ನಿಂಗು ಸಹ ಹೊಸದೇ ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ಏನು ಮೈಸೂರು ಸಿಲ್ಕ್ ಕ್ರೇಪಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಸೆಂಡ್ ಆಫ್ ಫಂಕ್ಷನಲ್ಲಿ ಹಾಕ್ಕೊಂಡಿದ್ದೆ. ಎಲ್ಲರೂ ತುಂಬ ಕೇಳಿದ್ರಿ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ನಾನು ತೊಗೊಂಡಿದ್ದು BSc ಆನ್ಲೈನಲ್ಲಿ, ಇನ್ಸ್ಟಾಗ್ರಾಮಲ್ಲಿ BSc ಪೇಜ್ನ ಫಾಲೋ ಮಾಡ್ತಾಯಿದ್ರೆ ಅಲ್ಲೇ ಆರ್ಡರ್ ಮಾಡೋದು ನಾನೆಲ್ಲ. ಬಿಕಾಸ್ ನನಗೆ ತುಂಬಾ ಕಂಫರ್ಟಬಲ್ ಆಗಿರಬೇಕು ಆ್ಯಂಡ್ ಉಡೋದಕ್ಕೆ ತುಂಬ ಈಸಿ ಆಗಿರಬೇಕು ಸ್ಯಾರೀಸ್. ತುಂಬ ದಪ್ಪ ಎಲ್ಲ ಇದ್ರೆ ನಂಗೆ ಉಡೋಕ್ಕೆ ಬರೋಲ್ಲ ಸೀರೆ. ಹಾಗಾಗಿ ಸೊ ಆನ್ಲೈನಲ್ಲಿ ಆ ರೀತಿ ಲೈಟ್ ವೆಯ್ಟ್ ಸ್ಯಾರೀಸೇ ತೋರಿಸ್ತಾ ಇರ್ತಾರೆ. ಹಾಗಾಗಿ ನನಗಿಷ್ಟ ಆಗಿಬಿಟ್ಟಿದೆ. ಇವಾಗ ಆಫ್ಲೈನಲ್ಲಿ ಶಾಪಿಂಗ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಇನ್ನು ನೆಕ್ಲೆಸ್ ನೋಡಿ ಹಾಕ್ಕೊಂಡಿದ್ದೀನಿ, ಹೇಗೆ ಕಾಣ್ತಾ ಇದೆ. ಸೊ ಕರೆಂಟ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಕರೆಂಟ್ ಇಲ್ವಲ್ಲ. ಸೊ ಹಾಗಾಗಿ ಕತ್ಲಲ್ಲಿ ನಿಮಗೆ ಕಾಣಿಸ್ತಾ ಇದ್ದೇನೋ ಇಲ್ಲ ಅಷ್ಟು ಗೊತ್ತಿಲ್ಲ. ಸೊ
ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಈ ನೆಕ್ಲೆಸ್ ಮತ್ತು ನಮ್ಮ ಹಸ್ಬೆಂಡಿಗೆ ತೊಗೊಂಡಿರ್ತಕ್ಕಂಥ ಫಿಂಗರ್ ರಿಂಗ್ ಎರಡರದ್ದು ಸಹ ಪ್ರೈಸ್ನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಲಾಸ್ಟಲ್ಲಿ ನಾನು ಸಪ್ರೇಟಾಗಿ ಹೇಳಿದ್ದೀನಿ ಆ್ಯಂಡ್ ಡಿಸೈನ್ಸು ಕೂಡ ತೋರಿಸಿದ್ದೀನಿ, ಸೊ ನೀವು ನೋಡ್ಬೋದು. ಆ್ಯಂಡ್ ಈ ಡ್ರೆಸ್ ಬಂದುಬಿಟ್ಟು ನಾನು ಅಜಿಯೋದಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಇನ್ನು ಇವನು ಬಂದುಬಿಟ್ಟು ನಮ್ಮ ಟ್ಯೂಷನ್ ಸ್ಟೂಡೆಂಟ್ ಲಲಿತ್ ಅಂತೇಳಿ ಅವ್ರ ಮಮ್ಮಿ ಗಿಫ್ಟ್ ಕೊಟ್ಟು ಕಳಿಸಿದ್ರು. ತುಂಬಾ ಖುಷಿ ಆಯಿತು ನನಗೆ. ಇನ್ನೂ ಸ್ಟಾರ್ಟ್ ಮಾಡಿ ಒಂದು ವಾರನೂ ಆಗಿಲ್ಲ ಟ್ಯೂಷನ್, ಇಷ್ಟು ಬೇಗ ಪೇರೆಂಟ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿ ನಮ್ಮ ಮೇಲೆ ಇದನ್ನು ಮಾಡ್ತಾ ಇದ್ದಾರಲ್ಲ ಅಂತ ತುಂಬಾ ಖುಷಿ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಲಲಿತ್ ಅಂತ ಹೇಳ್ತೀನಿ. ಇನ್ನು ಕತ್ಲಾಗ್ಬಿಟ್ಟಿತ್ತಲ್ವಾ, ಮಳೆ ಬರೋ ಹಾಗಾಗಿತ್ತು. ಮಕ್ಕಳು ಪೇರೆಂಟ್ಸ್ ಅವ್ರನ್ನ ಕರ್ಕೊಂಡೋಗೋದಕ್ಕೆ ಅಂತೇಳಿ ಬಂದಿದ್ದರು. ಹಾಗಾಗಿ ಕೇಕ್ ಎಲ್ಲ ಕೊಟ್ಬಿಟ್ರೆ ಸೊ ತಿನ್ಕೊಂಡು ಹೋಗ್ತಾರೆ ಅಂತೇಳಿ ಎಲ್ಲ ಮಕ್ಕಳಿಗೂ ಸಹ ಕೇಕ್ನ ಕೊಡ್ತಾಯಿದ್ದೀನಿ. ಸೊ ಇನ್ನು ತುಂಬಾ ಅರ್ಜೆಂಟಲ್ಲಿ ಅವ್ರ ಪೇರೆಂಟ್ಸ್ ಬಂದಿದ್ದರು ಅಂತೇಳಿ ಎಲ್ಲರೂ ಹೊರಡ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಬಾಯ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕತ್ಲು ಕೂಡ ಆಗಿತ್ತು, ಕರೆಂಟು ಕೂಡ ಹೋಗಿತ್ತು, ಹಾಗಾಗಿ ಅವ್ರ ಪೇರೆಂಟ್ಸ್ ಬಂದಿದ್ದರು. ಇನ್ನು ಅದು ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ದಿನ ಬಿಟ್ಟಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂಷನ್ ಮಾಡಿದ್ದೀನಿ. ಸೊ ಎಕ್ಸಾಮ್ ಇತ್ತು, ಹಾಗಾಗಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾನು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಕೂಡ ನಿಮಗೆ ಲೇಟಾಗೆ ಬಂದಿದೆ ಅಂತಲೇ ಹೇಳ್ಬೋದು. ವೆಡ್ಡಿಂಗ್ ಆ್ಯನಿವರ್ಸರಿದು ಈಗಾಗಲೇ ಪೋಸ್ಟ್ ಮಾಡಬೇಕಿತ್ತು, ಮಾಡಿದ್ದಿಲ್ಲ. ನನ್ನ ವಾಲ್ಡ್ರೋಪ್ ಅಂತೂ ಫುಲ್ ಮೆಸ್ಸಿ ಆಗಿತ್ತು. ಎಕ್ಸಾಮ್ ಇರೋ ಕಾರಣ ನಾನು ನೋಡ್ತಾ ಇದ್ದೆ ಹಂಗೆ ಬಿಡ್ತಾ ಇದ್ದೆ ಕ್ಲೀನ್ ಮಾಡೋಣ ಅಂತ. ಇನ್ನು ಎಕ್ಸಾಮ್ ಎಲ್ಲ ಆಯಿತು ಅಂತೇಳಿ. ಸೊ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಯಾರು ಮನೇಲಿ ಇದ್ದಿದ್ದಿಲ್ಲ, ಹಾಗಾಗಿ ಅಡುಗೆ ಮಾಡೋ ಟೆನ್ಷನ್ ಎಲ್ಲ ಅಷ್ಟೊಂದು ಇದ್ದಿದ್ದಿಲ್ಲ ಅಂತೇಳಿ ವಾಲ್ಡ್ರೋಪ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ಡ್ರೆಸ್ಗಳು ತಗೊಳ್ಳೋದಷ್ಟೇ ಗೊತ್ತು, ತುಂಬ ಮಿಸ್ಸಿ ಆಗೋಗ್ಬಿಟ್ಟಿತ್ತು ನಿಜವಾಗ್ಲೂ. ನೋಡಿ ಜೋಡಿಸಾದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ಈ ಎರಡು ಸ್ಯಾರಿ ಕವರ್ಸ್ ಏನು ಈ ಥರ ದೊಡ್ಡ ಬ್ಯಾಗ್ ಏನು ಕಾಣ್ತಾ ಇದ್ದಾವೆ, ಇದರಲ್ಲಿ ನಾನು ಒಂದರಲ್ಲಿ ನನ್ನ ರೇಷ್ಮೆ ಸೀರೆಗಳನ್ನ ಇಟ್ಕೊಂಡಿದ್ದೀನಿ, ಹಾಗೆ ಇನ್ನೊಂದರಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಸೈಡ್ ನನ್ನ ಮ್ಯಾಕ್ಸಿ ಡ್ರೆಸ್ಸಸ್ನೆಲ್ಲ ಇಟ್ಕೊಂಡು, ಇಲ್ಲಿ ನಾನು ಡೈಲಿ ಏನು ಯೂಸ್ ಮಾಡ್ತೀನಿ, ಡೈಲಿ ಸ್ಕಿನ್ ಕೇರ್ ರೊಟೀನ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಕುರ್ತಾಸ್ ಆ್ಯಂಡ್ ಲೆಗ್ಗಿನ್ಸ್ನ ಇಟ್ಕೊಂಡಿದ್ದೀನಿ. ಈ ಕಡೆ ಕುರ್ತಾ ಸೆಟ್ಸ್ನ ಇಟ್ಕೊಂಡಿದ್ದೀನಿ. ಇಷ್ಟೇ ನನ್ನ ವಾಲ್ಡ್ರೋಬ್ ಟೋರ್ ಇವತ್ತಿನ ವಿಡಿಯೋದಲ್ಲಿ. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ತಗೊಂಡಿರ್ತಕ್ಕಂಥ ಜ್ಯುವೆಲ್ರಿ ಎಷ್ಟು ಗ್ರಾಮ್ಸ್, ಎಷ್ಟಾಗಿದೆ ಪ್ರೈಸ್ ಅಂತೇಳಿ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ಕೇಳಿದ್ದೀರಾ. ಹಾಗೆ ಪಾಪ ಯಾರೋ ಒಬ್ಬರು ಅವ್ರ ನೇಮ್ ನೆನಪಿಲ್ಲ, ಶಿಲ್ಪಾ ಅಂತ ಅನಿಸುತ್ತೆ, 2 ಸಲ ಕಾಮೆಂಟ್ ಮಾಡಿ ಕೇಳಿದ್ದಾರೆ. ಸೊ ನಾನು ಹಾಕ್ಕೊಂಡಿರೋ ಬ್ರೇಸ್ಲೆಟ್ ಡಿಸೈನ್ ತೋರಿಸಿ ಅಂತ. ಸೊ ಇದು ನಂದಲ್ಲ, ನನ್ನ ತಂಗಿದು. ಆಲ್ರೆಡಿ ಅಲ್ಲಿಂದನೇ ವಾಯ್ಸ್ ಬರ್ತಾ ಇದೆ ನೋಡಿ, ನನ್ನ ತಂಗಿದು ಅಂತ ಹೇಳಿದ್ದಾಳೆ. ಆದರೆ ಜಾಸ್ತಿ ನಾನೇ ಯೂಸ್ ಮಾಡೋದು. ನಮ್ಮ ತಂಗಿದಿದೆ ಆ್ಯಕ್ಚುಲಿ. ಅವಳು ಬರ್ತಡೇಗೆ ನಮ್ಮ ಮಾಮ್ ಡ್ಯಾಡಿ ಇಬ್ಬರು ಸೇರಿ ಗಿಫ್ಟ್ ಕೊಟ್ಟಿದ್ರು. ಸೊ ಅದನ್ನು ಸಹ ಇವತ್ತು ತೋರಿಸ್ತೀನಿ. ಫಸ್ಟು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ತೊಗೊಂಡಿರ್ತಕ್ಕಂಥ ನೆಕ್ಲೆಸ್ನ ನಿಮಗೆ ತೋರಿಸ್ತೀನಿ. ಹಿಂಗೋ ಇಟ್ಬಿಟ್ಟಿದ್ದೀನಿ. ಸೊ ನೀವು ಎಲ್ಲ ಕೇಳಿರ್ಬೋದು, ಇವಾಗೆಲ್ಲ ವ್ಯಾಕ್ಸ್ ಜ್ಯುವೆಲ್ರಿ ತುಂಬ ಟ್ರೆಂಡಿಂಗಲ್ಲಿದೆ. ಇವಾಗಂತಲ್ಲ, ತುಂಬ ದಿನ ಆಯಿತು ಇದು ಬಂದು. ಸೊ ಇದೇ ನೋಡಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತಗೊಂಡಿರ್ತಕ್ಕಂತಹ ನೆಕ್ಲೆಸ್. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಬೀಡ್ಸ್ ಗುಂಡು ಅಂತ ಏನು ಹೇಳ್ತಾರೆ, ಅದರಿಂದ ಇದನ್ನು ಒಂದು ರೆಡಿ ಮಾಡಿರ್ತಕ್ಕಂಥ ನೆಕ್ಲೆಸ್ ಅಷ್ಟೇ. ಇದೇನು ತುಂಬ ರೇಟಿಂದೇನಲ್ಲ. ಆ್ಯಕ್ಚುಲಿ ಇದನ್ನು ತಗೋಬೇಕು ಅಂತಲೇ ನಾನು ಹೋಗಿದ್ದಿಲ್ಲ ಶಾಪಿಗೆ. ಯಾಕಂದರೆ ನಾನು ನನ್ನ ಹಸ್ಬೆಂಡಿಗೆ ನವರತ್ನ ಅಥವಾ ನವಗ್ರಹ ಉಂಗುರ ಅಂತಲೂ ನಮ್ಮ ಸೈಡ್ ಕರೀತಾರೆ. ಯಾರೊಬ್ಬರು ಕಮೆಂಟ್ ಮಾಡಿದ್ರಿ ನವರತ್ನ ಉಂಗುರ ಅದು ಅಂತೇಳಿ. ಸೊ ಏನಾದರೂ ಅಂದ್ಕೊಳ್ಳಿ. ಸೊ ನವರತ್ನ ಉಂಗುರ ಅಥವಾ ನವಗ್ರಹ ಉಂಗುರ ವಾಟೆವರ್ ಅದನ್ನು ತಗೋಬೇಕಂತ ಆಸೆ ಇತ್ತು. ಬಟ್ ನಾನು ಅಷ್ಟೊಂದು ಅಮೌಂಟ್ ಕಲೆಕ್ಟ್ ಮಾಡಿದ್ದಿಲ್ಲ. ನಾನು ಪ್ರತಿ ವರ್ಷವೂ ಅಷ್ಟೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆದಾಗ್ಲಿಂದನೂ ಸಹ ನಾನು ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡಬೇಕು ಅಂತೇಳಿ ಅಮೌಂಟ್ನ ಜೋಡಿಸ್ತಾನೆ ಇರ್ತೀನಿ. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಖರ್ಚು ಮಾಡೋದಿಲ್ಲ. ಹಾಗಾಗಿ ಜೋಡಿಸಿದ್ದೆ. ಸೊ ನಾನು ಒಂದು 50,000 ಜೋಡಿಸಿದ್ದೆ ಅಷ್ಟೇ. 50,000ಗೆಲ್ಲ ಇವಾಗಿನ ಗೋಲ್ಡ್ ರೇಟ್ ನೋಡಿದರೆ ನಿಮಗೆ ಗೊತ್ತಿದೆ. ಹಾಗೆ ನವರತ್ನ ಉಂಗುರ ಅಂತ ಏನು ಹೇಳ್ತೀವಿ ಅದು ಮಿನಿಮಮ್ 1 ತೊಲ ಬೇಕು. ಆ್ಯಂಡ್ ಅದ್ರ ಒಳಗಡೆ ಇರುವಂತಹ ಒರಿಜಿನಲ್ ಸ್ಟೋನ್ಸಿಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದು ನಾರ್ಮಲ್ ಉಂಗುರಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ.
ಹಾಗಾಗಿ ಮುಂಚೆನೇ ನಾನು ಆಲ್ರೆಡಿ ಒನ್ ಟೈಮ್ ಸ್ಕೀಮ್ ಪೇ ಮಾಡೋದಕ್ಕೆ ಹೋದಾಗ ಕೇಳ್ಕೊಂಡು ಬಂದಿದ್ದೆ. ಪ್ರೈಸು 1 ಲ್ಯಾಕ್ ಎಬೋ ಆಗುತ್ತೆ, 1 ಲ್ಯಾಕ್ 1,20,000 ಇಲ್ಲ, ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡು ಗ್ರೀನ್ ಸ್ಟೋನಿಂದು ಕೊಡ್ಸೋಣ ಅಂತೇಳಿ ಗ್ರೀನ್ ಸ್ಟೋನಿಂದು ನನ್ನ ಬಡ್ಜೆಟ್ಟಿಗೆ ತಕ್ಕಂತೆ ನೋಡಿದ್ವಿ. ಬಟ್ ತುಂಬಾ ಕಲೆಕ್ಷನ್ಸ್ ಖಾಲಿಯಾಗಿತ್ತು. ಬಿಕಾಸ್ ಮದುವೆ ಸೀಸನ್ಗಳಿದ್ವಲ್ಲ, ನವೆಂಬರ್ ಡಿಸೆಂಬರ್ ತುಂಬ ಮದುವೆ ಇದ್ವಲ್ಲ. ಗ್ರೀನ್ ಸ್ಟೋನ್ ಉಂಗುರ ಅಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಕಲೆಕ್ಷನ್ಸ್ ಇರ್ತಿತ್ತು, ಬಟ್ ಎಲ್ಲ ಖಾಲಿಯಾಗಿತ್ತು. ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ಸೈಜ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನೋಡೋಣ ಇನ್ನೊಂದು ಟೈಮ್ ಅಂತ ನವರತ್ನ ಉಂಗುರ ನೋಡೋದಕ್ಕೆ ಹೋದ್ವಿ. ನಾವೇನು ಅಂದ್ಕೊಂಡಿದ್ವಿ ತೊಗೋಬೇಕು ಅಂತ ಅದೇ ರೀತಿ ಡಿಸೈನ್ ಇತ್ತು. ಸೊ ನನ್ನ ಹಸ್ಬೆಂಡಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ತೊಗೊಂಡ್ವಿ. ಅದು ಬಂದುಬಿಟ್ಟು 9 ಗ್ರಾಮ್ಸಿಗೆ ಸಿಕ್ತು ನಮಗೆ ನವರತ್ನ ಉಂಗುರ. 9 ಗ್ರಾಮ್ಸಿಗೆ 1 ಲ್ಯಾಕ್ ಆಯಿತು ಪ್ರೈಸು. ಅದರಲ್ಲಿ ಒಂದು ಡೈಮಂಡ್ ಸ್ಟೋನ್ ಬರುತ್ತೆ. ಸೊ ಅದೇನು 9 ಹರಳುಗಳಿರುತ್ತಲ್ಲ ಗ್ರೀನ್ ಆ ಥರ, ಅದರಲ್ಲಿ ಒಂದು ಡೈಮಂಡ್ ಇರುತ್ತೆ. ಡೈಮಂಡ್ ಸ್ಟೋನ್ ವ್ಯಾಲ್ಯೂನೇ 18,000, 18,000 ಬರೀ ಡೈಮಂಡ್ ಅದೊಂದು ಸ್ಟೋನಿಗೆ ಪೇ ಮಾಡಬೇಕು. ಆ್ಯಂಡ್ ಅದೆಲ್ಲ ಒರಿಜಿನಲ್ ಹರಳುಗಳಾಗಿರೋದ್ರಿಂದ ಅದಕ್ಕೂ ಸಹ ಪ್ರೈಸ್ ಜಾಸ್ತಿನೇ. ಓಕೆ ಅಂತೇಳಿ ನನ್ನ ಪೇರೆಂಟ್ಸಿಗೆ ಫೋನ್ ಮಾಡಿ ಕೇಳಿದೆ, ಹಿಂಗಿದೆ ಹಿಂಗೆ ಅಂತ. ಸೊ ಆಯಿತು ತಗೋ, ನಾವು ಕೊಡ್ತೀವಿ ಅಂತ ಹೇಳಿದರು. ಸೊ ಎಕ್ಸ್ಟ್ರಾ ಅಮೌಂಟ್ ತೊಗೊಂಬಂದಿದ್ರು. ನಮ್ಮ ಮಮ್ಮಿ ಕೊಟ್ಟರು. ಆ್ಯಕ್ಚುಲಿ ನಾನೊಂದು 60,000 ಕಲೆಕ್ಟ್ ಮಾಡಿದ್ದೆ. ಮೇಲ್ಗಡೆದು ಅಮೌಂಟ್ ಏನಿದೆ ಒಂದು 35,000 ನಮ್ಮಮ್ಮ ಕೊಟ್ಟರು. ಸೊ 95,000 ಅದು ಡಿಸ್ಕೌಂಟ್ ಹೋಗಿ ಬಿಲ್ ಆಯಿತು. ಅವತ್ತು ಜೋಯಲ್ಕಾ ಶಾಪಲ್ಲಿ ಅದೇನೋ ಸೇಲ್ ನಡೀತಾ ಇತ್ತು, ವಿವಾಹ ಉತ್ಸವ ಅಂತೇಳಿ. ಡೈಮಂಡ್ ಜ್ಯುವೆಲ್ರಿ 1 ಲ್ಯಾಕ್ ಎಬೋ ಪರ್ಚೇಸ್ ಮಾಡಿದರೆ 25% ಡಿಸ್ಕೌಂಟ್ ಆಗುತ್ತೆ ಅಂತೇಳಿ. ಸೊ ಆ ಡೈಮಂಡ್ ಏನು ವ್ಯಾಲ್ಯೂ ಇತ್ತಲ್ಲ ಅದಕ್ಕೆ 5,000 ಡಿಸ್ಕೌಂಟ್ ಆಯಿತು ಅಷ್ಟೇ. ಸೊ ಹಾಗಾಗಿ 95,000ಗೆ ಅದು ಬಿಲ್ ಆಯಿತು. ಸೊ ನನ್ನ ಹಸ್ಬೆಂಡಿನ ಉಂಗುರ ಬಂದುಬಿಟ್ಟು 95,000. ಅವರು ಡೈಲಿ ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಇವಾಗಿಲ್ಲ ತೋರಿಸೋದಕ್ಕೆ. ಅವತ್ತು ವೀಡಿಯೋ ಮಾಡ್ಕೊಂಡಿರೋದು ಬೇಕಿದ್ರೆ ಕ್ಲಿಪ್ಪಿಂಗ್ ಹಾಕ್ತೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ನವರತ್ನ ಉಂಗುರನ ಗಿಫ್ಟ್ ಮಾಡಬೇಕು ಅಂತ ಇದ್ದರೆ ಕಡಿಮೆ ರೇಟಲ್ಲಿ ಅಂತೂ ಸಿಗೋದಿಲ್ಲ. 1 ಲ್ಯಾಕ್ ಎಬೋನೇ, ಅದನ್ನು ಮಾತ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಏನಂತಾರೆ, ತುಂಬ ಜನ ಅನ್ಕೊತಾರೆ, ಅಯ್ಯೋ ಅದೇನೋ ಒಂದು 20,000 ಕೊಟ್ಟಿದ್ದಾಳೆ ಈ ರೀತಿ ಎಲ್ಲ ಅಂದ್ಕೊಂಡಿರ್ತಾರೆ. ಸೊ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಅದು ಮಾತಾಡೋರೇನು ಬೇಕಾದಷ್ಟು ಮಾತಾಡ್ತಾರೆ. ಆ್ಯಂಡ್ ಈವನ್ ನೆಕ್ಲೆಸು ಅಷ್ಟೇ. ನನ್ನ ಹಸ್ಬೆಂಡು ನನಗೆ ಬರ್ತಡೇಗೆ ಐಫೋನ್ ಕೊಡಿಸಿದ್ರಲ್ಲ, ಸೊ ಹಾಗಾಗಿ ಕಡಿಮೆ ರೇಟಿಂದ ಏನಾದರೂ ತಗೋ ಅಂತ ಹೇಳಿದರು. ನೀನು ಒಂದು ಫಿಂಗರ್ ರಿಂಗ್ ತೊಗೊಂಬಿಟ್ಟು 20,000 25,000ವರೆಗೂ ಸೆಲೆಕ್ಟ್ ಮಾಡು ಅಂತ ಹೇಳಿದರು. ಆಯಿತು, ಒಂದು ಫಿಂಗರ್ ರಿಂಗ್ ಬರುತ್ತಲ್ಲ 20,000 25,000 ತೊಗೊಳ್ಳೋಣ ಅಂತ ಹೋಗಿದ್ವಿ. ನನ್ನ ಹಸ್ಬೆಂಡಿಂದ ಉಂಗುರ ಏನು ನೋಡ್ತಾ ಇದ್ವಿ, ಅಲ್ಲೇ ನೆಕ್ಲೆಸಿನ ಟ್ರ್ಯಾಕು ಇತ್ತು ಲೇಡೀಸಿಂದು. ಸೊ ಹಾಗಾಗಿ ನೆಕ್ಲೆಸ್ ನೋಡಿ ಮ್ಯಾಮ್ ಅಂತ ಹೇಳಿದರು. ಹಾಗಾಗಿ ನಾನು ನೆಕ್ಲೆಸ್ನೆಲ್ಲ ಹಾಕೊಂಡು ನೋಡ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ಇದನ್ನು ತೊಗೊಂಬಂದರು. ಆ್ಯಕ್ಚುಲಿ ಇನ್ನೊಂದು ನನಗೆ ಬ್ಲ್ಯಾಕ್ ಕಲರಿಂದು ಒಂದೇ $1 ಬಂದಿತ್ತು ಬೀಡ್ಸಿಂದು. ಅದೆಷ್ಟು ಅಂತ ಕೇಳಿದೆ, ಇದು 1 ಗ್ರಾಮ್ ಏನೋ ಇದೆ ಅಂತ ಹೇಳಿದರು. ಹೌದಾ, ಈ ರೀತಿದು ಏನಾದರೂ ಇದ್ದರೆ ತೋರಿಸಿ ಅಂದಿದ್ದಕ್ಕೆ ಇದನ್ನು ತಂದು ತೋರಿಸಿದ್ರು ಅವರು. ಆ್ಯಕ್ಚುಲಿ ಮ್ಯಾಮ್ ಒಂದು 20 ಪೀಸಸ್ ಬಂದಿತ್ತು, ಕೆಲವೊಂದು ಸೀಸನಲ್ಲಿ ಅಷ್ಟೇ ಬರುತ್ತೆ ಇದು ಅಂತ ಹೇಳಿದರು. ಎಲ್ಲ ಖಾಲಿಯಾಗಿ ಇದು 3 ಪೀಸ್ ಉಳಿದಿದೆ ಅಂತ ಹೇಳಿದರು. ಸೊ ನಂಗೆ ನಂಬಕ್ಕೆ ಆಗಲಿಲ್ಲ, 20,000 ಒಳಗಡೆ ಈ ನೆಕ್ಲೆಸ್ ಸಿಗುತ್ತಾ? ಅವರು ಈ ರೀತಿ ಕ್ಯಾಟ್ಲಾಗಿಗೆ ಹಾಕಿದ್ರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಇದು 20,000 ಒಳಗಡೆನಾ ಅಂತ ನಾನು 2-3 ಸಲ ಅವ್ರಿಗೆ ಕೇಳಿದೆ. ಎಸ್ ಮ್ಯಾಮ್ ಹೌದು ಅಂತ ತೋರಿಸಿದ್ರು. ನನಗೆ ಗ್ರೀನ್ ಕಲರ್ ಬೀಡ್ಸಿಂದು ಇಷ್ಟ ಆಯಿತು, ಬಟ್ ಗ್ರೀನ್ ಕಲರ್ ಇರಲಿಲ್ಲ, ಬ್ಲ್ಯಾಕ್ ಇತ್ತು. ಬಿಟ್ಟರೆ 2 ಮರೂನೇ ಇತ್ತು. ಹಾಕ್ಕೊಂಡು ನೋಡಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲಾದರೂ ಟೆಂಪಲ್ಸಿಗೆ ಹೋಗ್ತೀವಿ, ಜರ್ನಿ ಮಾಡ್ತೀವಿ ಅಂದಾಗೆಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ, ಅಂಥ ಟೈಮಲ್ಲಿ ಗೋಲ್ಡು ಹಾಕ್ಕೋಬೇಕಾಗಿರುತ್ತೆ ಕೆಲವೊಂದು ಸಿಚುವೇಶನ್ಗಳಲ್ಲಿ. ಹಾಗಾಗಿ ಯೂಸ್ಫುಲ್ ಅಂತೇಳಿ ನನ್ನ ಹಸ್ಬೆಂಡು ತಗೋ, ಸುಮ್ಮನೆ ಕಾಸ್ಟ್ಲಿದೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ಇದು ತಗೋ ಚೆನ್ನಾಗಿ ಕಾಣಿಸ್ತಾ ಇದೆ ನಿನಗೆ ಅಂತ ಹೇಳಿದ್ರು. ಆ್ಯಂಡ್ ಇದನ್ನು 2 ಥರನೂ ಯೂಸ್ ಮಾಡ್ಬೋದು ನೋಡಿ. ಇದು ಪ್ಲೇನ್, ಈ ರೀತಿ ಪ್ಲೇನಾಗೂ ಯೂಸ್ ಮಾಡ್ಬೋದು ನೋಡಿ. ಈ ಕಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಬೇಕಿದ್ರೂ, ಫ್ಯಾನ್ಸಿ ಸ್ಯಾರಿಗಳಿಗೆ ಬೇಕಿದ್ರೆ ಈ ರೀತಿ ವೇರ್ ಮಾಡ್ಬೋದು. ರೇಷ್ಮೆ ಸ್ಯಾರಿಗಳೇನಾದರೂ ಇದ್ದರೆ ಈ ರೀತಿ ವೇರ್ ಮಾಡ್ಬೋದು. ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಆಲ್ರೆಡಿ ನಾನು ನಮ್ಮ ಮದುವೆ ದಿನವೇ ಆ್ಯಕ್ಚುಲಿ ಯಾಕೆ ಎಲ್ಲೋ ಹೊರಗಡೆ ಹೋಗಿಲ್ಲ ಅಂತ ತುಂಬ ಜನ ಕೇಳಿದರು. ಸೊ ನಮ್ಮ ಮದುವೆ ದಿನವೇ ನಮ್ಮ ಸೆಂಡ್ ಆಫ್ ಇತ್ತು. ಹಾಗಾಗಿ ಸೆಂಡ್ ಆಫ್ ವೆರಿ ಇಂಪಾರ್ಟೆಂಟ್ ನಮ್ಮ ಕಾಲೇಜಲ್ಲಿ. ಹಾಗಾಗಿ ಸೆಂಡ್ ಆಫಿಗೆ ಹೋಗಿದ್ದೆ. ಸಾರಿ, ಮದುವೆ ದಿನ ಅಲ್ಲ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಸೆಂಡ್ ಆಫ್ ಇತ್ತು. ಸೊ ಹಾಗಾಗಿ
ಈ ಸಲ ಹೊರಗಡೆ ಪ್ಲ್ಯಾನ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಸೆಂಡ್ ಆಫ್ ಫಂಕ್ಷನಿಗೆ ಹೋದ್ವಿ. ಸೆಂಡ್ ಆಫಿಗೆ ಇದನ್ನು ಹಾಕೊಂಡು ಹೋಗಿದ್ದೆ. ನನ್ನ ವ್ಲಾಗಲ್ಲಿ ನೀವು ನೋಡ್ಬೋದು. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂದರು. ಇದನ್ನು ಈ ರೀತಿ ಚೋಕರ್ ಥರ ಕತ್ತತ್ರ ಈ ರೀತಿ ಚೋಕರ್ ಥರನೂ ಹಾಕೋಬೋದು. ನೀವು ಚೋಕರ್ ಥರ ಯೂಸ್ ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಈ ರೀತಿ ಹಾಕೋಬೋದು. ಇಲ್ಲ ನಮ್ಗೆ ನೆಕ್ಲೆಸ್ ಥರ ಬೇಕಂದ್ರೆ ಒಂದು ಚೂರು ಲೂಸ್ ಮಾಡ್ಕೊಂಡು ನೋಡಿ ಈ ರೀತಿ ಒಂದು ಚೂರು ಇದು ಮಾಡ್ಕೊಂಡ್ರೆ ಇದು ನೆಕ್ಲೆಸ್ ಥರ ಕಾಣುತ್ತೆ. ಸೊ ನೋಡಿ ನೆಕ್ಲೆಸ್ ಥರನೂ ಕೂಡ ಸೂಪರಾಗಿ ಕಾಣುತ್ತೆ. ನಮ್ಗೆ ಚೋಕರ್ ಥರ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರು ಈ ರೀತಿ ನೆಕ್ಲೆಸ್ ಥರನೂ ಹಾಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಯಾರೂ ನಂಬೋದಿಲ್ಲ 20,000ಗೆ ನೆಕ್ಲೆಸ್ ಬರುತ್ತೆ ಅಂತ ಅಂದರೆ. ತುಂಬ ಜನಕ್ಕೆ ನೆಕ್ಲೆಸ್ ತೊಗೋಬೇಕಂತ ಆಸೆ ಇರುತ್ತೆ, ಅವ್ರ ಹತ್ರ ಅಮೌಂಟ್ ಇರೋದಿಲ್ಲ ಎಷ್ಟೋ ಜನಕ್ಕೆ. ಸೊ ಅಂಥವ್ರಿಗೂ ಸಹ ಇದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಇದೆ. ಇವೆಲ್ಲ 916 ಗೋಲ್ಡೇ. ಇದು ಜಸ್ಟ್ ವ್ಯಾಕ್ಸ್ ಜ್ಯುವೆಲ್ರಿ ಅನ್ನೋದು ಬಿಟ್ಟರೆ ರೀಸೇಲ್ ವ್ಯಾಲ್ಯೂ ಕೂಡ ಇದಕ್ಕಿದೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಹೇಳ್ತೀನಿ. ಇದ್ರ ಎಷ್ಟು ಗ್ರಾಮ್ಸ್ ಇದೆ ಅಂದರೆ ಇದು 2.2 ಗ್ರಾಮ್ಸ್ ಇದೆ. 2.2 ಗ್ರಾಮ್ಸ್. ಇದಕ್ಕೆ ಅಮೌಂಟ್ ನಾವು ಹೋದಾಗ 73,000 ಇತ್ತು ಗೋಲ್ಡ್ ರೇಟು. 73,000 ಅಂದರೆ ಇದ್ರದ್ದು ಗೋಲ್ಡ್ ವ್ಯಾಲ್ಯೂನೇ ಎಷ್ಟಾಯಿತು ಅಂದರೆ 15,000 ಏನೋ. ಇದ್ರದ್ದು ಗೋಲ್ಡ್ ವ್ಯಾಲ್ಯೂನೇ 15,000 ಆಯಿತು. ಸೊ ನಮಗೆ ಇದು ಡಿಸ್ಕೌಂಟ್ ಮಾಡಿ 18,500ಗೆ ಕೊಟ್ಟರು. ಸೊ ಇದಕ್ಕೆ GST ಮೇಕಿಂಗ್ ಚಾರ್ಜಸ್ ಎಲ್ಲ ಇರುತ್ತಲ್ಲ. ಆ್ಯಂಡ್ ಈ ಕೆಳಗಡೆ ಏನಿದೆ ಈ ಒಂದು ಸ್ಟೋನ್ ಇದೆಯಲ್ಲ ಇದ್ರದ್ದು ಸಹ ಅವರು ಪ್ರೈಸ್ ಹಾಕ್ತಾರೆ. ಇದ್ರದ್ದೆಲ್ಲ ಸೇರಿಬಿಟ್ಟು ನಮಗೆ ಟೋಟಲ್ ಡಿಸ್ಕೌಂಟ್ ಆಗಿ 18,500 ಸಿಕ್ತು. 21,000 ಹೇಳಿದರು. ನಾವು ಇಲ್ಲ ರೆಗ್ಯುಲರ್ ಕಸ್ಟಮರ್, ನಾವು ಯಾವಾಗಲೂ ಜೋಯಲ್ಕಸಲ್ಲೇ ಪರ್ಚೇಸ್ ಮಾಡೋದು. ಸೊ ರೆಗ್ಯುಲರ್ ಕಸ್ಟಮರ್ ಅಂತೇಳಿ ಸೊ ನಮಗೆ 18,500ಗೆ ಅವರು ಡಿಸ್ಕೌಂಟ್ ಮಾಡಿ ಕೊಟ್ಟರು. ಸೊ ಫಿಂಗರ್ ರಿಂಗ್ ತೊಗೋಬೇಕು ಅಂತ ಹೋಗಿ ಇದನ್ನು ತೊಗೊಂಡ್ವಿ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ 2 ಲ್ಯಾಕು 3 ಲ್ಯಾಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಕೂಡ. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 18,500, 18,500 ಅಷ್ಟೇ. ಸೊ ನನ್ನ ಹಸ್ಬೆಂಡು ಕೂಡ ತುಂಬಾ ಇಷ್ಟ ಮಾಡಿದರು. ಆ್ಯಂಡ್ ನಾನು ಸೆಂಡ್ ಆಫ್ ಫಂಕ್ಷನಿಗೆ ಹಾಕ್ಕೊಂಡಿದ್ದೀನಿ. ಆ ಪಿಕ್ಸೆಲ್ಲ ಇಲ್ಲಿ ಪೋಸ್ಟ್ ಮಾಡ್ತೀನಿ. ಸಕ್ಕದಾಗಿ ಕಾಣ್ತಾ ಇದೆ ಸ್ಯಾರಿ ಮೇಲ್ಗಡೆ. ತುಂಬ ಜನದ್ದು ಈ ರೀತಿ ಮರೂನ್ ಕಲರ್ ಸ್ಯಾರಿ ಇರುತ್ತೆ. ಸೊ ಮರೂನ್ ಬಾರ್ಡರ್ ಇರ್ತಕ್ಕಂಥದ್ದು ಆ ಥರದ್ದು ಇದ್ದೇ ಇರುತ್ತೆ. ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಕೆಳಗಡೆ ಲಾಂಗ್ ಚೈನ್ ಕೂಡ ಹಾಕ್ಕೊಂಡಿದ್ದೀನಿ ನಾನು, ಸ್ಟೆಪ್ ಚೈನು. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಒಂದು ಮಾಂಗಲ್ಯ ಚೈನ್ ಜೊತೆಗೂ ಹಾಕೋಬೋದು. ಅದಕ್ಕೋಸ್ಕರ ನಾನು ಆಲ್ ಇನ್ ಒನ್ ಯೂಸ್ ಆಗುತ್ತೆ ಅಂತಲೇ ನಾನು ಇದನ್ನು ತೊಗೊಂಡಿದ್ದು. ಸೊ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 18,500. ನನ್ನ ಹಸ್ಬೆಂಡಿಂದು ಫಿಂಗರ್ ರಿಂಗ್ ಪ್ರೈಸ್ ಬಂದುಬಿಟ್ಟು 95,000 ಆಯಿತು. ಸೊ ಈಗ ಬ್ರೇಸ್ಲೆಟ್ ನನ್ನ ತಂಗಿಗೆ ನಮ್ಮ ಮಮ್ಮಿ ಡ್ಯಾಡಿ ಗಿಫ್ಟ್ ಕೊಟ್ಟಿದ್ದು. ಇದು ತೊಗೊಂಡ್ಬಿಟ್ಟೆ ಆಲ್ರೆಡಿ 3 ಇಯರ್ಸ್ ಆಯಿತು, 3 ವರ್ಷ. ಸೊ ಬ್ರೇಸ್ಲೆಟ್ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ. ಇದು ಏನು ವ್ಯಾಕ್ಸ್ ಏನು ಅಲ್ಲ, ಒರಿಜಿನಲ್ಲೇ ಇದು. ಇದು ಬಂದುಬಿಟ್ಟು 7 ಗ್ರಾಮ್ಸ್ ಇದೆ. 7.5 ಗ್ರಾಮ್ಸ್ ಏನೋ ಇರಬೇಕಿದು. ಇದ್ರ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಈ ಬೀಟ್ ಇದೆ ಅಲ್ಲ, ಇದ್ರ ಒಳಗಡೆ ಗ್ರೀನ್ ಆ್ಯಂಡ್ ಮರೂನ್ ಕಲರು ಈ ರೀತಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ತುಂಬ ಡ್ರೆಸ್ಸಸ್ಸಿಗೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಸೊ ಈ ರೀತಿ ದೊಡ್ಡ ದೊಡ್ಡ ಗುಂಡುಗಳು ಬಂದಿದ್ದಾವೆ ಇಲ್ಲಿ. ಈ ಥರ ಚಿಕ್ಕ ಗುಂಡು ಆ್ಯಂಡ್ ಇಲ್ಲಿ ಈ ರೀತಿ ಇದೆ ಡಿಸೈನ್. ಒಟ್ಟಿನಲ್ಲಿ ಟೋಟಲಿ ಈ ರೀತಿ ಇದೆ ನೋಡಿ ಡಿಸೈನು. ಸಪ್ರೇಟಾಗಿ ವಿಡಿಯೋ ಮಾಡಿ ಈ ಕಡೆ ಹಾಕ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೈಗೆ ಹಾಕ್ಕೊಂಡಾಗ. ತುಂಬಾ ವ್ಲಾಗ್ಸಲ್ಲಿ ನೀವು ನೋಡಿದ್ದೀರಾ. ನಾನೇ ಯೂಸ್ ಮಾಡೋದು ಇದನ್ನು. ಆ್ಯಕ್ಚುಲಿ ಅವಳು ಯೂಸ್ ಮಾಡೋದಿಲ್ಲ, ತುಂಬ ನಾನೇ ಯೂಸ್ ಮಾಡ್ತೀನಿ. ಮನೇಲಿ ನಾನೇ ಇರೋದ್ರಿಂದ ನಾನೇ ಹಾಕ್ಕೊಳ್ತೀನಿ. ಸೊ ಹಾಗಾಗಿ 2 ಸಲ ಕಮೆಂಟ್ ಮಾಡಿದ್ದಾರೆ. ನನ್ನದು ಎಕ್ಸಾಮ್ಸ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ದಿನ ನಾನು ಬ್ರೇಕ್ ತೊಗೊಂಡಿದ್ದೆ. ಎಕ್ಸಾಮ್ಸ್ ಇದ್ದಾಗ ನಾನು ಏನೂ ಮಾಡೋದಿಲ್ಲ, ಜಸ್ಟ್ ರೀಡ್ ಅಷ್ಟೇ. ಸೊ ಹಾಗಾಗಿ ನಾನು ಹೇಳೋದಕ್ಕಾಗಿದ್ದಿಲ್ಲ. ಈ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ, ದಯವಿಟ್ಟು ಸೊ ನೋಡಿ. ಇದು ಅವಾಗಲೇ ನಮಗೆ 75,000 ಏನೋ ಆಗಿತ್ತು. ಗೋಲ್ಡ್ ರೇಟ್ ಕಡಿಮೆ ಇತ್ತು ಆ್ಯಕ್ಚುಲಿ 3 ಇಯರ್ಸ್ ಬ್ಯಾಕ್. 916 ಇದೂ ಸಹ 75,000 ಆಗಿತ್ತು. ಇದು ಒಂದಕ್ಕೆ ಬ್ರೇಸ್ಲೆಟಿಗೆ 7 ಗ್ರಾಮ್ಸೋ 8 ಗ್ರಾಮ್ಸೋ ಇದೆ. ಇದು 8 ಗ್ರಾಮ್ಸೇ ಅನ್ಕೊತೀನಿ, 7 to 8 ಗ್ರಾಮ್ಸ್ ಇದೆ. ಇದು ಒಂಥರದ ಒಳಗಡೆನೇ ಇದೆ. ಇದು ತುಂಬ ಚೆನ್ನಾಗಿದೆ ಡಿಸೈನ್. ಡ್ರೆಸ್ಸಸ್ಸು, ಸ್ಯಾರಿ ಪ್ರತಿಯೊಂದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಇಷ್ಟ ಆಗಿದೆ, ಇಟ್ಕೊತೀವಿ. ಬಟ್ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಇದು ಕೊಂಡಿ ಏನಿದೆ ಈಗ ಒಬ್ಬರಿಗೆ ಇದನ್ನು ಹಾಕ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಗೊತ್ತಾ. ಯಾರಾದರೂ ಹೆಲ್ಪ್
ಬೇಕೇ ಬೇಕಾಗುತ್ತೆ. ನಂಗೆ ಅದು ಇದರಲ್ಲಿ ಇಷ್ಟನೇ ಆಗೋದಿಲ್ಲ. ಸೊ ತೊಗೊಳ್ತೀವಿ, ಒಂದೊಂದ್ಸಲ ಹಾಕ್ಕೊಳ್ಳೋದಿಗೆ ಇರಿಟೇಟ್ ಆಗಿ ಹಂಗೆ ತುಂಬ ಸಲ ನಾನು ಹಾಕ್ಕೊಂಡಿಲ್ಲ. ಸೊ ಈ ರೀತಿ ಕೊಂಡಿ ಇದೆಲ್ಲ ಇದು ಚೆನ್ನಾಗಿಲ್ಲ ಇದರಲ್ಲಿ. ಸೊ ಅದೊಂದು ಇಷ್ಟ ಆಗಲ್ಲ ನನಗೆ. ಕಡ ಬಳೆ ಥರ ಏನು ಬರುತ್ತೆ ಅದೇ ಇಷ್ಟ ಆಗುತ್ತೆ. ಸೊ ಬಟ್ ಅದನ್ನು ತೊಗೋಬೇಕು. ಬಟ್ ಬ್ರೇಸ್ಲೆಟ್ ಇದೆ, ಇದು ನನ್ನ ತಂಗಿಗೆ ನಮ್ಮ ಮಮ್ಮಿ ಡ್ಯಾಡಿ ಗಿಫ್ಟ್ ಕೊಟ್ಟಿರೋದು, ನಂದಲ್ಲ, ಸಾರಿ. ಸೊ ಫ್ರೆಂಡ್ಸ್, ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಜ್ಯುವೆಲರೀಸ್ ಯಾವ್ದು ತೊಗೊಂಡಿದ್ದೀವಿ ಆ್ಯಂಡ್ ಎಷ್ಟು ಪ್ರೈಸು ಅಂತೇಳಿ. ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಕೂಡ ಇವತ್ತೇ ಶೇರ್ ಮಾಡಿದ್ದೀನಿ. ಬಿಕಾಸ್ ಎಕ್ಸಾಮ್ಸ್ ಇದ್ದಿದ್ದರಿಂದ ನಂದು ಡಿಲೇ ಮಾಡಿದ್ದೀನಿ ತುಂಬಾ, ಆ ವ್ಲಾಗ್ನ ಶೇರ್ ಮಾಡಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಬಿಕಾಸ್ ಎಕ್ಸಾಮ್ಸ್ ಟೆನ್ಷನ್ ಪ್ರತಿಯೊಂದು ಎಲ್ಲ ಮುಗೀತು. ನಾನು BEd ಕಂಪ್ಲೀಟ್ ಆಗೋಯ್ತು. 2 years ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನೆನ್ನೆಗೆ ಲಾಸ್ಟ್ ಆಯಿತು, ನೆನ್ನೆ ಲಾಸ್ಟ್ ಎಕ್ಸಾಮ್ ಬಂದ್ವಿ. ಸೊ ಕಂಪ್ಲೀಟ್ ಆಯಿತು BEd. ಸೊ ಇನ್ಮೇಲಿಂದ ಇನ್ನೇನು ಕೆಲಸ ಇಲ್ಲ, ಕಾಲೇಜಿಗೆ ಹೋಗೋದಿರೋದಿಲ್ಲ, ಏನೂ ಇರೋದಿಲ್ಲ. ಸೊ ಇನ್ನೇನು ಮಾಡೋದು, ಇದೇ ವ್ಲಾಗ್ಸ್ ಅಲ್ವಾ. ಸೊ ಒಂದು ಜಾಬ್ ಸಿಗೋವರೆಗೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ತುಂಬಾ ನನ್ನ ಹತ್ರ ಬ್ಲೌಸ್ ಕಲೆಕ್ಷನ್ಸ್ ಇದೆ. ಹೌದು, ತುಂಬ ಜನ ಕೇಳ್ತಾರೆ, ಯಾವ ರೀತಿ ಅಕ್ಕ ನೀವು ಯಾವ ರೀತಿ ಡಿಸೈನ್ ಮಾಡಿಸಿದ್ದೀರಾ ತೋರಿಸಿ, ನೀವು ಅಷ್ಟು ಕಡಿಮೆ ರೇಟಲ್ಲಿ ಯಾವ ರೀತಿ ಇಷ್ಟು ಚೆನ್ನಾಗಿ ಐಡಿಯಾ ಮಾಡ್ತೀರಾ, ಬ್ಲೌಸ್ ಸ್ಟಿಚಿಂಗಿಗೆ ಆಗಲಿ ಆ ಡಿಸೈನ್ಸೇ ಆಗಲಿ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ತೀರಾ, ಈ ಸ್ಯಾರಿಗೆ ಇದೇ ರೀತಿ ಇರಬೇಕು ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳಿದ್ರೆ ಆದಷ್ಟು ಬೇಗ ಅದ್ರದ್ದು ಕೂಡ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಇಷ್ಟೊತ್ತು ತನಕ ಪೇಷನ್ಸಿಂದ ನೋಡಿದ್ದಕ್ಕೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.